ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಬಾಲಿವುಡ್ ಬಾಯ್ಜಾನ್ ಸಲ್ಮಾನ್ ಖಾನ್ ಪಾಪರಾಜಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಇಷ್ಟಕ್ಕೂ ಸಲ್ಮಾನ್ ಖಾನ್ ಅವರ ಕೆಂಗಣ್ಣಿಗೆ ಪಾಪರಾಜಿಗಳು ಗುರಿಯಾಗಿದ್ಯಾಕೆ? ಇಷ್ಟಕ್ಕೂ ಪಾಪರಾಜಿಗಳು ಅಂತ ಕೆಲಸ ಏನ್ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಸುಮನ್ ಟಿವಿ ಕನ್ನಡ ಚಾನಲ್ ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ. ರೀಸೆಂಟ್ ಆಗಿ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನಟಿ ಸಪ್ತಮಿ ಗೌಡ ಸೇರಿದಂತೆ ಸಾಕಷ್ಟು ನಟ ನಟಿಯರು ಹಾಗೆಯೇ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಪಾಪರಾಜಿಗಳ ವಿರುದ್ಧ ಸಿಡಿದಿದ್ರು. ಯಾಕಂತಂದ್ರೆ ಯಾವುದಾದ್ರೂ ಒಬ್ಬ ಸೆಲೆಬ್ರಿಟಿ ಯಾವುದಾದ್ರೂ ಒಂದು ಈವೆಂಟ್ಗೆ ಆಗಿರ್ಬೋದು, ಪ್ರೆಸ್ ಮೀಟ್ಗೆ ಆಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಫಂಕ್ಷನ್ಸ್ ಅಥವಾ ಅಕೇಷನ್ಸ್ ಅಥವಾ ಯಾವುದಾದ್ರೂ ಒಂದು ಈವೆಂಟ್ಸ್ಗೆ ಬಂದಾಗ ಟಾಪ್ ಟು ಬಾಟಮ್ ವರೆಗೂ ಅವರು ಹಾಕಿರುವಂತಹ ಡ್ರೆಸ್ ಆಗಿರ್ಬೋದು, ಅವರು ನಡೆಯುವಂತಹ ಸ್ಟೈಲ್ ಆಗಿರ್ಬೋದು, ಒಂದಷ್ಟು ವಿಚಾರಗಳ ಕುರಿತು ಪಾಪರಾಜಿಗಳು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇದ್ರು. ಇದರಿಂದ ಇನ್ನೇನು ಸರಿ ಹೋಗುತ್ತೆ, ಒಂದ್ಸಲ ಓಕೆ, 2 ಸಲ ಓಕೆ ಅಂತಂದ್ರೆ ಕೆಲವೊಂದು ಬಾರಿ ಏನಾಗಿತ್ತು ಅಂತಂದ್ರೆ ಖಾಸಗಿ ಕೆಲವೊಂದು ಸೆಲೆಬ್ರಿಟಿಗಳ ಖಾಸಗಿತನವನ್ನು ಕೂಡ ಅವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಸೊ ಇದರ ಬೆನ್ನಲ್ಲೇ ಎಲ್ಲ ಸ್ಯಾಂಡಲ್ವುಡ್ ನಟ ನಟಿಯರು ಹಾಗೆಯೇ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಧ್ವನಿ ಎತ್ತಿದ್ರು. ಸೊ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಇದೀಗ ಇದರ ಮೂಲ ತಾಣವಾದ ಅಂದ್ರೆ ಪಾಪರಾಜಿಗಳ ಮೂಲ ತಾಣ ಅಂತಂದ್ರೆ ಬಾಲಿವುಡ್. ಸೊ ಬಾಲಿವುಡ್ನಿಂದ ಇದು ಶುರುವಾಗಿದ್ದು, ಅದು ನಮ್ಮ ಭಾರತದಲ್ಲಿ ಅಂತಾನೆ ಹೇಳ್ಬೋದು. ಸೊ ಈಗ ಅದೇ ಒಂದು ಪಾಪರಾಜಿಗಳ ವಿರುದ್ಧ ಸಲ್ಮಾನ್ ಖಾನ್ ಅವರು ಸಿಡಿದೆದ್ದಿದ್ದಾರೆ, ಕೋಪಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಗದರಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರೀಸೆಂಟ್ ಆಗಿ ಸಲ್ಮಾನ್ ಖಾನ್ ಅವರ ಆಪ್ತರೊಬ್ಬರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಅನಾರೋಗ್ಯದಿಂದ. ಸೊ ಅವರ ಯೋಗಕ್ಷೇಮವನ್ನ ವಿಚಾರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಲ್ಮಾನ್ ಖಾನ್ ಅವರು ಆಸ್ಪತ್ರೆಗೆ ಹೋದಾಗ ಸಲ್ಮಾನ್ ಖಾನ್ ಅವರ ಮುಂಬರುವ ಚಿತ್ರವಾಗಿರುವಂತಹ ಮಾತೃಭೂಮಿಯ ಆ ಒಂದು ಟೈಟಲ್ ನ ಇಟ್ಕೊಂಡು ಎಲ್ಲ ಪಾಪರಾಜಿಗಳು ಕೂಡ ಮಾತೃಭೂಮಿ ಮಾತೃಭೂಮಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಒಂದ್ ಕಡೆ ಅವರ ಆಪ್ತರು ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರ ಆರೋಗ್ಯವನ್ನ ವಿಚಾರಿಸೋಣ, ಅವರ ಯೋಗಕ್ಷೇಮವನ್ನ ವಿಚಾರಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಆತಂಕರಾಗಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಇವರು ಪಾಪರಾಜಿಗಳು ಮಾತೃಭೂಮಿ ಮಾತೃಭೂಮಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡಿದ್ರೆ ಎಂಥ ವ್ಯಕ್ತಿಗಾದ್ರೂ ಕೂಡ ಸಿಟ್ಟು ಬಂದೇ ಬರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಸಲ್ಮಾನ್ ಖಾನ್ ಅವರು ಕೂಡ ನೋಡೋವರೆಗೂ ನೋಡಿದ್ದಾರೆ. ಅದಾದ ನಂತರ ಯಾವಾಗ ಪಾಪರಾಜಿಗಳ ಒಂದು ಹಾವಳಿ ಜಾಸ್ತಿ ಆಗೋದಕ್ಕೆ ಶುರುವಾಯಿತು, ಅವಾಗ ಹತ್ರಕ್ಕೆ ಹೋಗ್ಬಿಟ್ಟು ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಕದರಿತಾರೆ. ಅದೂ ವಿಡಿಯೋವನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂಥದ್ದು. ಈಗಾಗಲೇ ನೀವೆಲ್ಲ ನೋಡಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪಾಪರಾಜಿಗಳ ವಿರುದ್ಧ ಸಿಡಿದೆದ್ದಿರುವಂತಹ ಸಲ್ಮಾನ್ ಖಾನ್ ಅವರು ಪಾಪರಾಜಿಗಳಿಗೆ ಬೈದಿರುವಂಥದ್ದಾಗಿರ್ಬೋದು, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ ಹೇಳಿರೋದಾಗಿರ್ಬೋದು, ಹಾಗೆಯೇ ಅವರು ಬಂದು ವಾರ್ನ್ ಮಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ರಾತ್ರಿ ಒಂದು ಪೋಸ್ಟ್ ಅನ್ನ ಸಾಲು ಸಾಲಾಗಿ ಹಂಚಿಕೊಳ್ತಾರೆ ಸಲ್ಮಾನ್ ಖಾನ್ ಅವರು. ಇಷ್ಟಕ್ಕೂ ಆ ಪೋಸ್ಟ್ ಅಲ್ಲಿ ಸಲ್ಮಾನ್ ಖಾನ್ ಅವರು ಏನೆಲ್ಲ ಬರ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನಾನು ಸದಾ ಬೆಂಬಲವಾಗಿ ನಿಂತ ಪಾಪರಾಜಿಗಳು ಈಗ ಆಸ್ಪತ್ರೆಯ ಮುಂದೆ ನಿಂತು ನನ್ನ ನೋವನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ. ಇದನ್ನ ನಾನು ನೋಡಬೇಕಾಗಿದೆ. ನನ್ನ ನಷ್ಟದಿಂದ ಹಣ ಗಳಿಸಲು ಯತ್ನಿಸಬೇಡಿ, ಸುಮ್ಮನೆ ಇದ್ಬಿಡಿ. ನಿಮಗೆ ಸಿನಿಮಾ ಮುಖ್ಯನೋ ಅಥವಾ ಜೀವ ಮುಖ್ಯನೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಮುಂದಿನ ಬಾರಿ ನನ್ನ ದುಃಖದ ಸಮಯದಲ್ಲಿ ಈ ರೀತಿ ಮಾಡಲು ಪ್ರಯತ್ನಿಸಬೇಡಿ. ಇನ್ ಕೇಸ್ ಪ್ರಯತ್ನ ಮಾಡೋದಕ್ಕೆ ಏನಾದರೂ ಬಂದರೆ ನಿಮ್ಮ ಕುಟುಂಬದವರು ಯಾರಾದರೂ ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ಈ ರೀತಿ ವರ್ತನೆ ಮಾಡ್ತೀನಾ? ಇಂತಹ 100 ವಿಚಾರಗಳನ್ನ ನಾನು ಸುಟ್ಟು ಬೂದಿ ಮಾಡಬಲ್ಲೆ ಅಂತ ಗುಡುಗಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ತಮ್ಮ ಕೊನೆಯ ಪೋಸ್ಟ್ನಲ್ಲಿ ಸಲ್ಮಾನ್ ಖಾನ್ ಅವರು ತಮ್ಮ ಸದ್ಯದ ಪರಿಸ್ಥಿತಿ ಹಾಗೂ ಭದ್ರತೆಯ ಸವಾಲುಗಳನ್ನ ನೆನಪಿಸಿಕೊಂಡು ಬರೆದಿದ್ದಾರೆ. ನನಗೆ ಈಗ 60 ವರ್ಷ ವಯಸ್ಸಾಗಿದೆ ನಿಜ, ಆದರೆ ನಾನು ಹೋರಾಟವನ್ನ ಮಾಡೋದನ್ನ ನಿಲ್ಲಿಸಿಲ್ಲ, ಹಾಗೇನೆ ಮರ್ತಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಇದಕ್ಕಾಗಿ ನನ್ನನ್ನ ಜೈಲಿಗೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ, ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇದ್ದಾಗ ಅವರ ಒಂದು ಯೋಗಕ್ಷೇಮವನ್ನ ವಿಚಾರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಸೆಲೆಬ್ರಿಟಿ ಹೋದಾಗ ಅವರ ಸಿನಿಮಾ ವಿಚಾರಗಳಾಗಿರ್ಬೋದು ಅಥವಾ ಬೇರೆ ವಿಚಾರಗಳಾಗಿರ್ಬೋದು ಕೂಗಿ ಕೂಗಿ ಸಲ್ಮಾನ್ ಖಾನ್ ಬಾಯ್ ಜಾನ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾತೃಭೂಮಿ ಮಾತೃಭೂಮಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀವು ಒಂದಷ್ಟು ವಿಡಿಯೋಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರೆ ಆ ವ್ಯಕ್ತಿ ಆ ಕಡೆ ಆತಂಕದಲ್ಲಿ ಬಂದಿರ್ತಾರೆ. ಆ ವ್ಯಕ್ತಿಗೆ ಏನಾಯ್ತು, ಯೋಗಕ್ಷೇಮವನ್ನ ವಿಚಾರಣೆ ಮಾಡೋಣ, ಆ ವ್ಯಕ್ತಿಯ ಮುಖವನ್ನ ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಒಂದು ಸಂದರ್ಭನ ನೀವು ನೋಡಿಕೊಂಡು ನಿಮ್ಮ ವ್ಯೂಸ್ಗೋಸ್ಕರ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನಿಮ್ಮ ಫಾಲೋವರ್ಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಒಂದು ಖಾಸಗಿತನ ಅನ್ನೋದಿರುತ್ತೆ. ಆಯ್ತು, ನಿಮ್ಗೆ ಅದೆಲ್ಲ ಆದ್ಮೇಲೆ ಯಾರೋ ಒಬ್ರು ಹೋಗಿ ಮಾತಾಡಿಸಿ
ಈ ತರ ಮಾತೃಭೂಮಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಬೈಟ್ ಕೊಡಿ ಅಂತ ಕೇಳಿ, ಅದು ಓಕೆ. ಅದನ್ನ ಬಿಟ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮೊಬೈಲ್ ಹಿಡಿದ್ಬಿಟ್ಟು ಎಲ್ಲರೂ ಅವ್ರ ಮೇಲೆ ಮುಗಿಬಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಎಷ್ಟು ನೋವಾಗಿರಬಾರ್ದು ಅನ್ನುವಂಥದ್ದು. ಇದು ಕೇವಲ ಇಷ್ಟಕ್ಕೆ ನಿಂತಿಲ್ಲ. ಯಾಕಂತಂದ್ರೆ ಬಾಲಿವುಡ್ ನಲ್ಲಂತೂ ಸಿಕ್ಕಾಪಟ್ಟೆ ಪಾಪರಾಜಿಗಳ ಹಾವಳಿ ಅಂತೂ ಜಾಸ್ತಿ ಜೋರಾಗಿದೆ. ಇನ್ಮೇಲಾದ್ರೂ ಪಾಪರಾಜಿಗಳು ಇದನ್ನ ನೋಡಾದ್ರೂ ಸ್ವಲ್ಪ ಎಚ್ಚರ ತಗೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಯಾರಾದ್ರೂ ಒಬ್ಬ ನಟಿ ಬಂತು ಅಂದ್ರೆ ಟಾಪ್ ಟು ಬಾಟಮ್ ವರ್ಗು ಒಂದು ವಿಡಿಯೋ ಮಾಡಿಬಿಟ್ಟು ಅವರ ಡ್ರೆಸ್ ಆಗಿರ್ಬೋದು, ಅವರ ನಡೆಯುವಂತಹ ವಯ್ಯಾರದ ನಡಿಗೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಸಾಕಷ್ಟು ಈ ತರ ವೈರಲ್ ಮಾಡ್ತಾ ಇರ್ತಾರೆ. ಆದ್ರೆ ಇದರಿಂದ ಎಷ್ಟೋ ನಟ ನಟಿಯರು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಸಾಕಷ್ಟು ಜನ ಕೂಡ ಬೇಸತ್ತು ಹೋಗಿದ್ದಾರೆ. ಸಿನಿಮಾ ಕಾರ್ಯಕ್ರಮಗಳಲ್ಲೂ ಅಷ್ಟೇ ಸಿನಿಮಾ ಪ್ರಚಾರ ಆಗ್ತಿಲ್ಲ. ಸಿನಿಮಾ ಪ್ರಚಾರಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪಾಪರಾಜಿಗಳು ಬರ್ತಾರೆ, ಆದರೆ ಅಲ್ಲಿ ಸಿನಿಮಾ ಪ್ರಚಾರ ಆಗೋದಿಲ್ಲ. ನಟಿಯರು ಮಾಡುವಂತಹ ಒಂದಷ್ಟು ಕೆಲಸಗಳಾಗಿರ್ಬೋದು, ಯಾರ ಜೊತೆ ಆದ್ರೂ ಮಾತಾಡ್ತಿದ್ರೆ ಪರ್ಸನಲ್ ಆಗಿ ಮಾತಾಡ್ತಿರ್ತಾರೆ, ಅದನ್ನು ಕೂಡ ವಿಡಿಯೋ ಮಾಡ್ಬಿಟ್ಟು ಏನೋ ಗುಟ್ಟು ಹೇಳ್ತಾ ಇದ್ದಾರೆ ಇಂಥ ನಟಿ ಇಂಥ ನಟನ ಜೊತೆಗೆ, ಅದನ್ನು ಕೂಡ ಒಂದು ಸಾಂಗ್ ಹಾಕ್ಬಿಡೋದು, ಒಂದು ಟೈಟಲ್ ಹಾಕ್ಬಿಡೋದು, ಮಾಡ್ಬಿಡೋದು. ಇದೆಲ್ಲ ಕೂಡ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಅವರ ಮನೆಯವರೇ ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದೊಡ್ಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇನ್ಮೇಲಾದ್ರೂ ಪಾಪರಾಜಿಗಳು ತಮ್ಮ ಒಂದು ತಪ್ಪು ಕೆಲಸವನ್ನ ಒಪ್ಕೊಳ್ತಾರ, ಅಥವಾ ಯಾವ ರೀತಿ ಪಾಪರಾಜಿಗಳು ತಮ್ಮ ಒಂದು ಕೆಲಸವನ್ನ ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾರೆ, ಯಾವುದೇ ರೀತಿಯಾದಂತಹ ಅಸಭ್ಯಕರವಾದಂತಹ ವಿಡಿಯೋಗಳನ್ನ ಮಾಡದೆ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಒಂದು ಸುಮನ್ ಟಿವಿ ಎಂಟರ್ಟೈನ್ಮೆಂಟ್ ನ ಅಪ್ಡೇಟ್. ಮುಂದಿನ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನಿರಿ ಸುಮನ್ ಟಿವಿ ಕನ್ನಡ, ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್.